ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತೊಂದು ಕಷಾಯ ಮಾಡ್ತಾ ಇದ್ದೇನೆ ನೋಡಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೇನೆ. ಇದು ನೋಡಿ, ಇಷ್ಟು ನಾನು ಮೊದಲು ಮಾಡಿ ಇಟ್ಕೊಳ್ತೇನೆ ಮನೆಯಲ್ಲಿ. ಇವಾಗ ಇಷ್ಟೇ ಇದೆ, ಇದು ಖಾಲಿಯಾಗಿದೆ. ಇದು ಯಾವಾಗಂದರೆ ನಾವು ಸಾಯಂಕಾಲ ಕಾಫಿ ಮತ್ತು ಟೀ ಕುಡಿತೀವಲ್ಲ, ಆ ಟೈಮಲ್ಲಿ ಇದನ್ನು ಕುಡಿತೇವೆ ನಾವು ಮನೆಯಲ್ಲಿ. ಮಕ್ಕಳಿಗೆ ಕೂಡ ಅಭ್ಯಾಸ ಮಾಡಿದ್ದೇವೆ. ಅದರಿಂದ ಬೆಳಗ್ಗೆ ಒಂದು ಟೈಮ್ ಕಾಫಿ ಕುಡಿತೇವೆ, ಇಲ್ಲ ಅಂತಿಲ್ಲ. ಸಾಯಂಕಾಲ ಕಾಫಿ ಸ್ಕಿಪ್ ಮಾಡಿ ಇದನ್ನು ಈ ಕಷಾಯವನ್ನು ಕುಡಿತೇವೆ. ಅದಕ್ಕೆ ಇವಾಗೆಲ್ಲ ಇದನ್ನು ಇಟ್ಕೊಂಡಿದ್ದೇನೆ, ನಿಮಗೆ ಕೂಡ ತೋರಿಸ್ತೇನೆ. ಕಷಾಯದ ಪೌಡ್ರ್ ಮಾಡ್ತಿದ್ದೇನೆ ಮತ್ತು ಅದರಲ್ಲಿ ಕಷಾಯ ಕೂಡ ಮಾಡ್ತೇನೆ. ಅದಕ್ಕೆ ಬಾಣಲೆ ಇಟ್ಕೊಂಡು ಇದಕ್ಕೊಂದು 2-3 ಸ್ಪೂನ್ ಧನಿಯಾ ಹಾಕ್ತಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಜಾಸ್ತಿ ಫ್ರೈ ಮಾಡ್ಕೊಳ್ಬೇಡಿ ಮತ್ತು ಇದಕ್ಕೆ ಎಣ್ಣೆ ಕೂಡ ಹಾಕಬೇಡಿ. ಡ್ರೈ ಹಾಗೆ ಮಾಡ್ಕೊಳ್ಬೇಕು, ಡ್ರೈ ಆಗಿ. ಇದು ತುಂಬ ಒಳ್ಳೆಯದು, ನಿಮಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇದೊಂದು ಸ್ವಲ್ಪ ನಿಮಗೆ ಸ್ವಲ್ಪ ಬಿಸಿ ಆದರೆ ಸಾಕು, ಜಾಸ್ತಿ ಫ್ರೈ ಆಗಬೇಕು ಅಂತಿಲ್ಲ. ಇದು ಸ್ವಲ್ಪ ಬಿಸಿ ಆಯಿತು ಅಂತ ಹೇಳುವಾಗ ನೀವು ಜೀರಿಗೆ ಹಾಕಿ. 1.5 ಸ್ಪೂನ್ ಜೀರಿಗೆ ತೊಗೊಂಡಿದ್ದೇನೆ. ಇದು 3 ಸ್ಪೂನು ಆದರೆ ಅದು 1.5. ಜೀರಿಗೆ ಕೂಡ ತುಂಬ ಒಳ್ಳೆಯದು. ಈ ಕಷಾಯನೇ ತುಂಬ ಒಳ್ಳೆಯದು ದೇಹಕ್ಕೆ. ಯಾಕೆಂದರೆ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ, ಗ್ಯಾಸ್ಟ್ರಿಕ್ ಇದ್ದರೆ, ಮತ್ತು ಅಜೀರ್ಣ ಆಗ್ತಾ ಇದ್ದರೆ, ಮತ್ತು ಕಾನ್ಸ್ಟಿಪೇಷನ್ ಇದ್ದರೆ, ಎಲ್ಲದಕ್ಕೂ ತುಂಬ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ ಇದು. ಒಂದು ಹೊತ್ತು ಕೆಲವರಿಗೆ ಹೇಗೆ ಅಂದರೆ ಬೆಳಗ್ಗೆಲ್ಲ ಕಾಫಿ ಬಿಡೋಕ್ಕೆ ಆಗೋದೇ ಇಲ್ಲ, ಕಾಫಿ ಕುಡಿಲೇಬೇಕು ಅಂಥವ್ರು ಏನು ಮಾಡಿ ಅಂದರೆ ಸಾಯಂಕಾಲ ಒಂದು ಹೊತ್ತು ಇದನ್ನು ಕುಡಿಯೋ ಅಭ್ಯಾಸ ಮಾಡ್ಕೊಳ್ಳಿ. ನಾವಾಗೆ ಸಾಯಂಕಾಲ ಹೊತ್ತು ಕಾಫಿ ಟೀ ಯಾವುದೂ ಕುಡಿಯೋಲ್ಲ, ಇದನ್ನೇ ಕುಡಿಯೋದು ಹೆಚ್ಚಾಗಿ ನಾವು ಮನೆಯಲ್ಲಿ. ಅದು ಮನೆಯಲ್ಲಿ ಪೌಡ್ರ್ ಮಾಡಿ ಇಟ್ಕೊಳ್ತೇವೆ. ಈ ಮೆಜರ್ಮೆಂಟ್ ನಿಮಗೆ 1 ವಾರಕ್ಕೆ ಬರುತ್ತೆ. ಇದು ಸ್ವಲ್ಪ ಬಿಸಿ ಆದಮೇಲೆ ಮೆಂತ್ಯ ಇದೆಯಲ್ಲ, ಮೆಂತ್ಯನ ಕೂಡ ಹಾಕಿ. ಇದು ಕೂಡ ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ. ಈ ಮೆಂತ್ಯ ಕೂಡ ಹಾಕಿ, ಇದರಲ್ಲಿ ಫೈಬರ್ ಇರುತ್ತೆ. ಮತ್ತು ಶುಗರ್ ಇರೋರಿಗೆ ಕೂಡ ಇದು ತುಂಬ ಒಳ್ಳೆಯದು. ಬೆಳಗ್ಗೆ ಎದ್ದು ಮೆಂತ್ಯ ನೀರು ಕುಡಿ ಅಂತ ಹೇಳ್ತಾರಲ್ವಾ, ಕುಡಿಬೇಕು ಅಂತ ಶುಗರ್ ಇರೋರು. ಅದರಿಂದ ನಮ್ಮ ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು. ಒಂದೊತ್ತಾದರೂ ನಾವು ಅಭ್ಯಾಸ ಮಾಡ್ಕೊಳ್ಬೇಕು. ಮತ್ತು ಮಕ್ಕಳಿಗೆ ಕೂಡ ಮಾಡಿಕೊಡಿ. ನಮ್ಮ ಮಕ್ಕಳು ಕೂಡ ಫಸ್ಟ್ ಕುಡಿಲಿಕ್ಕೆ ಕೇಳ್ತಿರ್ಲಿಲ್ಲ, ಆದರೆ ಈಗ ಸ್ವಲ್ಪ ಅಭ್ಯಾಸ ಆಗಿದೆ, ಕುಡಿತಾರೆ. ಅವರಿಗೆ 1 ಗ್ಲಾಸ್ ಬೇಡದಿದ್ರು ಒಂದು ಅರ್ಧ ಗ್ಲಾಸ್ ಆದರೂ ಕುಡಿಯುವಷ್ಟು ಮಾಡಿಕೊಡಿ. ಇವಾಗ ಇದು ಸ್ವಲ್ಪ ಬಿಸಿ ಆಗ್ತಾ ಇದೆ. ಸ್ವಲ್ಪ ಬಿಸಿ ಆಗ್ತಾ ಇರುವಾಗ ಇದು ಸೋಂಪು, ಇದನ್ನೊಂದು ಅರ್ಧ ಸ್ಪೂನ್ ಸೋಂಪು ಹಾಕ್ತಾ ಇದ್ದೇನೆ. ಇದಂತೂ ಡೈಜೆಷನ್ಗೆ ತುಂಬ ಒಳ್ಳೆಯದು. ನಿಮಗೆ ಹೊರಗಡೆ ಎಲ್ಲ ಫಂಕ್ಷನಲ್ಲೆಲ್ಲ ಊಟ ಮಾಡಿ ಬಂದು ಹೊಟ್ಟೆ ಉಬ್ಬರ ಅಂತ ಆಗಿರುತ್ತೆ ಅಂತ ಇರುತ್ತಲ್ವ, ಹೊಟ್ಟೆ ಭಾರ, ಜೀರ್ಣ ಆಗಲಿಲ್ಲ ಹೊಟ್ಟೆಯಲ್ಲಿ ಹಾಗೆ ಇದೆ ಅಂತ ಹೇಳುವಾಗ ಒಂದು ಅರ್ಧ ಸ್ಪೂನ್ ಸೋಂಪು ತೊಗೊಂಡು ಚೆನ್ನಾಗಿ ಅಗಿದು ತಿನ್ನಿ. ಇದು ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ನಿಮಗೆ ಗೊತ್ತಿರ್ಬೋದು, ನಾವು ಹೋಟೆಲಲ್ಲೆಲ್ಲ ಊಟ ಮಾಡಿ ಲಾಸ್ಟಲ್ಲಿ ಅವ್ರು ಸೋಂಪು ಇಡ್ತಾರೆ ನೋಡಿ, ನಮಗೆ ಇದೇ ರೀಸನ್ಗೆ ಇಡೋದವರು, ಇದು ಡೈಜೆಷನ್ ಆಗಲಿ ಚೆನ್ನಾಗಿ ಅಂತ. ಅದೆಲ್ಲ ಬಿಸಿ ಆಗಬೇಕು. ತುಂಬ ಫ್ರೈ ಆದರೂ ಕೂಡ ಅದರ ವಿಟಮಿನ್ಸ್ ಎಲ್ಲ ನಾಶ ಆಗುತ್ತೆ ಅಂತ ಹೇಳ್ತಾರೆ. ಅದರಿಂದ ಸ್ವಲ್ಪ ಇದು ಬಿಸಿ ಆದರೆ ಸಾಕು. ಬಿಸಿ ಆಗೋವರೆಗೂ ಅದು ನಮಗೆ ಮಿಕ್ಸಿಯಲ್ಲಿ ಹಾಕುವಾಗ ಪೌಡ್ರ್ ಮಾಡ್ಕೊಳ್ಳಿಕ್ಕೆ ಅದು ಬೇಕಲ್ಲ, ಆದ್ದರಿಂದ ಅಷ್ಟು ಬಿಸಿ ಆದರೆ ಸಾಕು ನಿಮಗೆ. ಇವಾಗ ನೋಡಿ, ಇದು ಸ್ವಲ್ಪ ಬಿಸಿ ಆಯಿತು. ಇದು ಸ್ವಲ್ಪ ಬಿಸಿ ಆದಾಗ ಒಂದು 2 ಚಕ್ಕೆ, ಒಂದು 4-5 ಲವಂಗ, ಮತ್ತೊಂದು ಏಲಕ್ಕಿ, ಮತ್ತೊಂದು 4-5 ಕಾಳು ಮೆಣಸು, ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ಜಾಸ್ತಿ ಹಾಕಬಾರ್ದು, ಯಾಕಂದರೆ ಇದು ಜಾಸ್ತಿ ಆದರೆ ಅದರದ್ದೇ ಘಾಟ್ ಬರುತ್ತೆ. ಇದು ಕೂಡ ನಮ್ಮದು ಹೋಮ್ ರೆಮಿಡಿ, ಮನೆ ಮದ್ದಲ್ವ ಇದೆಲ್ಲ, ಕಾಳು ಮೆಣಸು ಲವಂಗ ಎಲ್ಲ. ಅದರಿಂದ ಇದೆಲ್ಲ ಹಾಕಿ ಒಂದು ಕಷಾಯ ಪೌಡ್ರ್ ಮಾಡಿಕೊಂಡು ಪೌಡ್ರಿಂದ ಕಷಾಯ ಮಾಡೋದು. ಅಷ್ಟರಲ್ಲಿ ನೀವು ಮಿಕ್ಸಿಗೆ ಹಾಕ್ಕೊಳ್ಳೋ ಮೊದಲು ಒಂದು ಚಿಕ್ಕ ಪೀಸು ಡ್ರೈ ಶುಂಠಿ, ಇದು ಒಣ ಶುಂಠಿ ಅಂತ ಹೇಳ್ತಾರಲ್ಲ, ಅದನ್ನು ಹಾಕ್ಕೊಳ್ಬೇಕು. ನಿಮ್ಮ ಹತ್ರ ಡ್ರೈ ಶುಂಠಿ ಇಲ್ಲ ಅಂದರೆ ನೀವೇನು ಮಾಡಿ ಅಂದರೆ ಹಸಿ ಶುಂಠಿ ಇರುತ್ತಲ್ಲ, ಅದನ್ನು ಸ್ವಲ್ಪ ಗುದ್ದಿ ಕಷಾಯಕ್ಕೆ ಹಾಕ್ಕೊಳ್ಬೋದು. ಬನ್ನಿ, ಇವಾಗ ಇದನ್ನೆಲ್ಲ ಹಾಕಿ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಡು ಬರ್ತೇನೆ. ಈಗ ಪೌಡ್ರ್ ಮಾಡ್ಕೊಂಡಿದ್ದೇನೆ, ಈಗ ಕಾಣುತ್ತೆ ನೋಡಿ ನಿಮಗೆ. ಇದರಲ್ಲಿ ಒಂದು 5-6 ಸ್ಪೂನ್ ಪೌಡ್ರ್ ಆಗಿದೆ. ಇವಾಗ ಇದನ್ನು ಯೂಸ್ ಮಾಡಿಕೊಂಡು ಹೇಗೆ ಕಷಾಯ ಮಾಡೋದು ಅಂತ ತೋರಿಸ್ತೇನೆ. ಇವಾಗ ಒಂದು ಪಾತ್ರೆ ಇಟ್ಕೊಂಡು ನೀವು ಅದಕ್ಕೆ ಇದರಲ್ಲಿ ಒಂದು ಅರ್ಧದಿಂದ 3/4 ಲೋಟ ನೀರು ಹಾಕಿ. ಇಷ್ಟು ಸಾಕು, 3/4 ಲೋಟ ನೀರು ಹಾಕಿ. ಇವಾಗ ನೋಡಿ, ನೀರು ಬಿಸಿಯಾಗಿದೆ. ಬಿಸಿ ಆದಮೇಲೆ ಇದರಲ್ಲಿ ಒಂದು ಅರ್ಧ ಸ್ಪೂನು ಈ ಕಷಾಯದ ಪೌಡ್ರ್ ಇದೆಯಲ್ಲ, ಇದನ್ನು ಹಾಕಬೇಕು. ಇದನ್ನು ಹಾಕಿ ಇವಾಗ ಚೆನ್ನಾಗಿ ಅದು ಕುದಿ ಬರಬೇಕು. ಇವಾಗ ನೋಡಿ, ಇದು ಪೌಡ್ರ್ ಹಾಕಿದ ಮೇಲೆ ಸ್ವಲ್ಪ ಬಿಸಿ ಆದಮೇಲೆ ಒಂದು 1/4 ಸ್ಪೂನು ಅದಕ್ಕೆ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅರಿಶಿನ ಕೂಡ ತುಂಬ ಒಳ್ಳೆಯದು ನಮಗೆ ಕೆಮ್ಮಿದ್ರೆ, ಶೀತ ಇದ್ದರೆ ಎಲ್ಲ ತುಂಬ ಒಳ್ಳೆಯ ರೀತಿಯಲ್ಲಿ ಉಪಯೋಗ ಆಗುತ್ತೆ. ಇದು ಚೆನ್ನಾಗಿ ಕುದಿಬೇಕು ನಿಮಗೆ. ಇದು ನಾನು 3/4 ಲೋಟ ಇಟ್ಟಿದ್ದೇನಲ್ಲ, ಅದು ಕುದಿದು ನಿಮಗೆ ಅರ್ಧ ಲೋಟಕ್ಕೆ ಬರಬೇಕು. ಅಷ್ಟರವರೆಗೂ ನೀವು ಕುದಿಸ್ಕೊಳ್ಬೇಕು. ಮತ್ತು ಅದರಲ್ಲಿರುವ ಸತ್ವ ಎಲ್ಲ ಬಿಡಬೇಕಲ್ಲ, ಪೌಡ್ರ್ ಹಾಕಿದ್ದೇವಲ್ಲ ನಾವು, ಅದರಲ್ಲಿರೋ ಸತ್ವ ಎಲ್ಲ ಬಿಡಬೇಕು. ಕೆಲವರು ಏನು ಮಾಡ್ತಾರಂದರೆ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಇದನ್ನು ಸೋಸ್ಕೊಂಡು ಕುಡಿತಾರೆ. ಇಲ್ಲದ್ರೆ ಹಾಗೆ ಕೂಡ ಕುಡಿಬೋದು. ಅದರಲ್ಲಿ ಏನಾದರೂ ನಿಮಗೆ ಗಸಿ ಥರ ಇದ್ದರೆ ಅದು ಲೋಟದ ಕೆಳಗೆ ಬಂದು ಕೂತ್ಕೊಳ್ತೀವಿ ನೀವು ಕುಡಿಯುವಾಗ, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ, ಹಾಗೆ ಕೂಡ ಕುಡಿಬೋದು. ನೋಡಿ, ಇದು ಕುದೀತಾ ಇದೆ. ಇದು ಕುದೀತಾ ಇರುವಾಗ ಒಂದು ಚಿಕ್ಕ ಪೀಸು ಬೆಲ್ಲ ಹಾಕ್ತಾ ಇದ್ದೇನೆ. ಬೆಲ್ಲ ನಿಮ್ಗೆ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ, ಆಪ್ಷನ್ನು. ಕೆಲವರು ಬೆಲ್ಲ ಹಾಕ್ಕೊಳ್ಳಲ್ಲ, ಹಾಗೆ ಕುಡಿತಾರೆ. ಆದರೆ ಬೆಲ್ಲ ಹಾಕಿದರೆ ನಿಮಗೆ ಒಳ್ಳೇದದು. ಸಕ್ಕರೆ ಹಾಕಬೇಡಿ, ಬೆಲ್ಲ ಹಾಕಿ. ಇದು ಚೆನ್ನಾಗಿ ಕುದೀತಾ ಇದೆ. ಇದು ಕುದಿ ಬಂದ ಮೇಲೆ ಇದನ್ನು ಆಫ್ ಮಾಡಿ. ಇದು ಆಫ್ ಮಾಡಿದ ಮೇಲೆ ನೀವು ಇದಕ್ಕೆ ಸ್ವಲ್ಪ ಒಂದು
ಎಷ್ಟು ಬೇಕೋ ನಿಮಗೆ ಅಷ್ಟು, ಒಂದು ಕಾಲು ಲೋಟ ಬೇಕಾದರೆ ಕಾಲು ಲೋಟ, ಇಲ್ಲಾಂದರೆ ಅರ್ಧ ಲೋಟ ಆದರೆ ಅರ್ಧ ಲೋಟ ಹಾಲು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇದನ್ನು ಹಾಲು ಹಾಕಿದ ಮೇಲೆ ಕುದಿಸ್ಬೇಡಿ, ಯಾಕಂದರೆ ಅದು ಒಡೆದಾಗಿ ಆಗ್ಬೋದು. ಅದರಿಂದ ನಿಮ್ಗೆ ಎಷ್ಟು ಹಾಲು ಬೇಕೋ ಅಷ್ಟು ಮಿಕ್ಸ್ ಮಾಡಿ ಒಂದು ಸಲ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ ಎಷ್ಟು ಕುಡಿತೀರಿ ಅಂದರೆ 1 ಲೋಟ ಕುಡಿತೀರಿ ಅಂದರೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸೋಸಿ ಕೂಡ ತೋರಿಸ್ತಿದ್ದೇನೆ, ಬೇಕಾದರೆ ಕೆಲವರು ಸೋಸ್ಕೊಳ್ಬೋದಲ್ಲ, ಇಲ್ಲ ನಮಗೆ ಅದು ಅಡಿಯಲ್ಲಿ ಗಸಿ ಸಿಗುತ್ತೆ ಅನ್ನೋರು ಈ ರೀತಿ ಸೋಸ್ಕೊಳ್ಳಿ. ಇಲ್ಲ ನೀವು ಕುಡಿಯುವಾಗ ಹಾಗೆ ಇರುತ್ತೆ, ಗಸಿ ಇರುತ್ತೆ ನೋಡಿ, ಹೀಗೆ ಅಡಿಯಲ್ಲಿ ನಿಲ್ಲುತ್ತೆ, ಬೇಕಾದರೆ ಸೋಸ್ಕೊಳ್ಳಿ. ನೋಡಿ ಇವಾಗ ಕಷಾಯ ರೆಡಿಯಾಗಿದೆ. ಇಂಥದನ್ನೆಲ್ಲ ನಾವು ಅಭ್ಯಾಸ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಚೆಂದ ಕಾಣ್ತಿದೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹೆಲ್ದಿ ಡ್ರಿಂಕ್ಸ್ ಇದು. ನೀವು ಕಾಫಿ ಎಲ್ಲ ಕುಡಿತೀರಲ್ಲ, ಅದ್ರ ಬದಲು ಇದನ್ನು ಒಂದು ಸಲ ಸಾಯಂಕಾಲ ಬೇಡ, 2 ಹೊತ್ತು ಬೇಡ, ಸಾಯಂಕಾಲ ಒಂದು ಸಲ ಆದರೂ ಇದನ್ನು ಕುಡಿಯಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.